ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರಿ ಮತವನ್ನ ಗಿಟ್ಟಿಸ್ಬೇಕು ಅಂದ್ರೆ ಹೇಗೆ? ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಪೊಲೀಸ್ ಹೊಲಿಗೆ ಲೂಟಿಯುವುದು ರೂಢಿಗಳು ಸಕ್ರಮ ನಡೀತಾ ಬರಬೇಕು. ಜನಗಳ ಭಯ ಹುಟ್ಟಬೇಕು. ಪೊಲೀಸನವರು ದಿಗ್ಭ್ರಾಂತರ ಆಗಬೇಕು. ಆಗ ನೋಡ್ರಪ್ಪ, ಇದೆಲ್ಲ ವಿರೋಧ ಪಕ್ಷದವರು ಮಾಡ್ತಾರೆ ಕಿತಾಪತಿ ಅಂತ ಹೇಳಿ ಜನರಲ್ಲಿ ನಂಬಿಕೆಯನ್ನು ಹುಟ್ಟಿಸಿ ಚುನಾವಣಾ ಕಾಲದಲ್ಲಿ ಭರವಸೆಯನ್ನು ಕೊಡ್ಬೋದು. ಇದಕ್ಕೆ ಹಣನ ನೀರನ್ನ ಖರ್ಚು ಮಾಡಬೇಕಾಗತ್ತೆ. ಅದಕ್ಕೆ ನಮ್ಮ ಬಡವರ ಪಕ್ಷದ ಕಾರ್ಯಕರ್ತಕ್ಕಂಥ ನಿಮ್ಮೆಲ್ಲರೂ ಒಟ್ಟಿಗೆ ಕರೆಸಿ ಈ ಪಾರ್ಟಿ ಮೀಟಿಂಗನ್ನು ಅರೇಂಜ್ ಮಾಡಿದ್ದು. ಸಾಕಾರೆ 10 ಲಕ್ಷ ಹಾಕ್ರೆ ಸಾಕ? ಸದ್ಯಕ್ಕೆ ಸಾಕು. ಇವತ್ತಿನ ದಿನ ಲಕ್ಷ ಚೆಲ್ಲಿದ್ರೆ ನಾಳೆ ದಿನ ಅಧಿಕಾರ ನಂಬಿಕೆಗೆ ಬಂದಮೇಲೆ ಕೋಟಿ ಹಣ ಸಂಪಾದನೆ ಮಾಡ್ಬೋದು. ಏನಂತೀರ? ಆಗ್ಬೋದು ಸಾಕಾರೆ. ಇನ್ನು ಮಾತಿನ ಮಲ್ಲ ಧೀರೇಂದ್ರ ಗೋಪಾಲ್ ಅವರ ಧ್ವನಿ ಚಿತ್ರ ಕುರಿದೊಡ್ಡಿ ಕುರುಕ್ಷೇತ್ರ. ಸಮಾಧಾನ ಮಾಡ್ಕೊಳ್ಳ ಬೇರ, ಸಮಾಧಾನ ಮಾಡ್ಕ. ಕಿಚಾಯ್ಸೋ ಹಬ್ದಾಗ ನಿಮ್ಮವ ನೀನೇ ಗೆಲ್ಬೇಕು ಅಂತ ದೇವ್ರ ಹತ್ರ ಅದೇ ಸಂತೋಷದಿಂದ ಆಶೀರ್ವಾದ ಮಾಡಿದ್ಲ ವಸೀನಿ ಅಪ್ಪ ಮಾಡ್ಕ. ಬೈರ ಅಂದ್ರೆ ಭೀಮಾ ಅನ್ಬೇಕು, ಭೀಮಾ ಅಂದ್ರೆ ಬೈರ ಅನ್ಬೇಕು. ಇವಳೆ ಕಂಡ್ಲಾಸೇಸ ನಮ್ಮೂರಿನ ಎರಡನೇ ಯಮ ಮಾಲಿನಿ. ಆ ಯಮ ಮಾಲಿನಿ ಬೇದೆಗೆ ಹೊಂಟ್ರೆ ಬೆಳೆದಿಂಗ್ಲ ಅಮಾವಾಸ್ಯೆ ಆಯ್ತದೆ. ಈ ಯಮ ಮಾಲಿನಿ ಬೇದೆಗೆ ಹೊಂಟ್ರೆ ಬೆಳೆದಿಂಗ್ಲೇ ಅಮಾವಾಸ್ಯೆ ಆಗುತ್ತದೆ ಕಣ್ಲ. ಇಲ್ಲಿ ನೆಕ್ಸ್ಟು ನಮ್ಮ ಆತ್ಮೀಯ ಸ್ನೇಹಿತರು ಆದಂಥ ರಾಮಣ್ಣ ಜೂನಿಯರ್ ಶಂಕರ್ನಾಗ್ ಆಗಮಿಸಿದ್ದಾರೆ. ಆ ಜೂನಿಯರ್ ಶಂಕರ್ನಾಗ್ದೆ ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ನನಗೊತ್ತಲ್ಲ ಭುಜಂಗ ಸತ್ತಿದ್ದು ಸೆಂಟ್ರಲ್ ಜೋನಲ್ಲ ಪೊಲೀಸ್ ಹಾಕಪ್ನಾಳೆ ಒಂದೊಂದು ಮಾತ್ಕೊಂಡು ಬಗಳ ಬರ್ತಾನೆ ಬಡ್ಡಿ ಮಗ ರಾಸ್ಕಲ್. ಇವತ್ತೆಲ್ಲ ನಾಳೆ ನನ್ನ ಕೈಗೆ ಸಿಗ್ತಾನೆ, ಅವನನ್ನು ಒದ್ದು ಅರೆಸ್ಟ್ ಮಾಡ್ತೀನಿ ಅನ್ನೋ ಆತ್ಮವಿಶ್ವಾಸ ನನ್ನಲ್ಲಿದೆ. ನೆಕ್ಸ್ಟು ಮುಸೂರಿ ಕೃಷ್ಣಮೂರ್ತಿ ಚಿತ್ರ ಬೆಂಕಿಯ ಬಲೆ. ಒಂದು ಒಳ್ಳೆ ಕಾಮಿಡಿ ಸೀನು ಅವನು ಮತ್ತು ಡಿಂಗ್ರಿ ನಾಗರಾಜು. ಏನು ಮುಳಿಂಗಿ ನನ್ನ ಮಗನೇ ಒಳ್ಳೆ ಕಮಿಂಗಿ ಚೆಲ್ಲು. ನನ್ನ ಮೊದಲನೇ ಹೆಂಡತಿ ಮದುವೆ ಆದಾಗ ಅಂಗಿ ಕೊಟ್ಟೋದಕ್ಕೆ 3ನೇ ಹೆಂಡತಿ ಕೊಟ್ಟಕೊಂಡ್ರೂ ಕೊಳ್ಳಿಲ್ವಲ್ಲ. ರೆಡಿ ಮಾಡ್ತಾ ಇದ್ದೀನಿ ಸಾಕಾರೆ. ನೀನು ಜೀವಮಾನ ಪೂರ ಲಾದ ರೆಡಿ ಮಾಡತ್ತಲ್ಲ ಕಾಳ ಕಾಲ್ಬಿಟ್ಟಲ್ಲ ಮುಂಡ್ಯದ. ಏನೋ ಹೊಲಿತಾ ಇರೋದು ಲಂಗ ಸಾವುಕಾರೆ. ಈ ಯಾರ್ದು? ಶಾನ್ ಬಗೂರ್ ತಾಯಿವ್ರದ್ದು. ನನ್ನ ಮಗನೇ ವಯಸ್ಸಾದ್ರ ಮುದುಕಿ ಲಂಗ ಹೊಲಿಯತ್ರಲ್ಲೇ ನಿನ್ನ ಜೀವಮಾನ ಆಗೋಯ್ತು. ಮತ್ತು ಈಗೊಂದು ಒಳ್ಳೆಯ ಒಂದು ಜೋಕ್ಸು ಹಳ್ಳಿ ಜೀವನದಲ್ಲಿ ಹೇಗಿದೆ ಅಂತಕ್ಕಂಥದ್ದು ವಾಸ್ತವಿಕವಾಗಿ ನಮ್ಮ ಕಣ್ಣೆದುರುಗಡೆ ನಡೆದಂಥ ಜೋಕ್ಗಳಿವು. ನಮ್ಮ ಊರಲ್ಲಿ ಜಾನ್ಕಮ್ಮ ಅಂತ ಒಬ್ಬರಿದ್ರು. ಅವರ ಎದುರುಗಡೆ ಮನೆಯಲ್ಲಿ ಕಮಲಮ್ಮ ಅಂತ ಇದ್ದರು. ಇಬ್ಬರೂ ಬಹಳ ಪ್ರೀತಿಯ ಗೆಳತಿಯರು. ಈ ಕಸ ಗುಡಿಸಿ ತೊಳ್ಳೋ ವಿಷಯದಲ್ಲಿ ಅವ್ರ ಮನೆ ಬಾಗಿಲಿಗೆ ತಳ್ಳಿಬಿಟ್ರಲ್ಲ ಅನ್ನೋ ಕೋಪಕ್ಕೆ ಇಬ್ಬರಿಗೂ ಜಗಳ ಆಗಿತ್ತು, ಹಾಕ್ತಾ ಇರಲಿಲ್ಲ. ಇಬ್ಬರೂ ಅಂಥ ಆತ್ಮೀಯ ಮಿತ್ರರು. ಒಂದು ಸಾರಿ ಏನಾಯಿತು ಅಂದರೆ, ಈ ಜಾನ್ಕಮ್ಮನ ಗಂಡ ಕೈಗೊಂದು ಉಂಗುರ ಮಾಡಿಸ್ಕೊಟ್ಬಿಟ್ಟ, ವಜ್ರದ ಉಂಗುರ. ಈ ಕಮಲಮ್ಮನ ಗಂಡ ಒಂದು ಮುತ್ತಿನ ಜುಮ್ಕಿನ ಗಂಡ ಮಾಡಿಸ್ಕೊಟ್ಟ. ಇಬ್ಬರಿಗೂ ಹೆಂಗಸ್ರುಗಳಿಗೆ ತೋರಿಸ್ಕೊಳ್ಳೋ ಆಸೆ, ಆದರೆ ಒಬ್ರು ಮಾತಾಡ್ತಾ ಇಲ್ಲ. ಏನು ಮಾಡಿದ್ರು ತೋರಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ಸರಿ, ಏನಾದರೂ ಮಾಡಿ ನನ್ನ ಗಂಡ ಮಾಡ್ತಿರೋ ವಜ್ರದ ಉಂಗುರನ ತೋರಿಸ್ಬೇಕು ಅಂತ ಇವಳು, ಮುತ್ತಿನ ಓಲೆನ ಜುಮ್ಕಿನ ತೋರಿಸ್ಬೇಕು ಅಂತ ಕಮಲಮ್ಮ. ಅವ್ರ ಮನೆಯಲ್ಲಿ ಹಸು ಕರು ಸಾಕಿದ್ರು. ಹಸು ಕರುನ ಬಿಟ್ಬಿಟ್ಲು. ಕಮಲಮ್ಮನವರೇ ನಮ್ಮ ಮನೆ ಕರು ನಿಮ್ಮ ಮನೆಗೆ ಹಿಂಗೆ ಆಸ್ಪತ್ತಾ ಅಂತ ಉಂಗುರ ತೋರಿಸಿದ್ಲು. ಅವಳು ಇವಳಿಗಿನ್ನ ಬುದ್ಧಿವಂತೆ ಅಂತ ಹಿಂಗೆ ಜುಮ್ಕಿ ಅಳ್ಳಾಡ್ಸಿದ್ಲು. ಇವಳು ಉಂಗುರ ಏನು ತೋರಿಸಿದ್ಲು, ಅವಳು ಜುಮ್ಕಿ ಏನು ತೋರಿಸಿದ್ಲು. ಅದಕ್ಕೆ ಹೇಳೋದು ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅಂತ. ಹಾಗೆ ಒಂದು ವಿಷ್ಣುವರ್ಧನ್ದು ಪ್ರಾಕ್ಟೀಸ್ ಇಲ್ಲ, ಅವ್ರದ್ದು ಅಷ್ಟು ಸಲೀಸಲ್ಲ ಮಾಡೋದು. ಅದಕ್ಕಿಂತ ಮುಖ್ಯವಾಗಿ ಒಂದೆರಡು ಕವನ ಹೇಳ್ತೀನಿ. ನಾನೇ ಬರೆದಿರ್ತಕ್ಕಂಥ ಒಂದು ಕವನ. ಮೈಸೂರು ದಸರಾ ಒಂದು ಸಾಂಸ್ಕೃತಿಕ ಮೇಳದಲ್ಲಿ ದ್ವಿತೀಯ ಬಹುಮಾನವನ್ನು ಪಡ್ಕೊಂಡಿತ್ತು. ನಿನ್ನ ನಗು ಗೆಳತಿ ಅಂತ ಒಂದು ಬರೆದಿದ್ದೆ. ನಿನ್ನ ನಗು ಗೆಳತಿ ಹಸುವಿನ ಬಿಳಿಯ ನೊರೆಯಾಳಂತೆ, ಹುಣ್ಣಿಮೆಯ ದಿನ ಮೂಡಿ ಬರುವ ಬೆಳದಿಂಗಳಂತೆ, ಮಬ್ಬಿನಲ್ಲಿ ಬಿದ್ದಿಹ ಇಬ್ಬನಿಯ ಅನಿಯಂತೆ, ನನ್ನ ಅಂತರಾಳದಲ್ಲಿ ಹುದುಗಿರುವ ಬಯಕೆಗಳ ಸಂಕೋಚದ ಕಿರುತೆರೆಯಂತೆ ನಿನ್ನ ನಗು ಗೆಳತಿ. ಕರಾವಳಿಯ ಕಡಲ್ ತೀರದ ಅಲೆಯಂತೆ, ಮಲೆನಾಡು ಮೈದಡವಿ ನಿಂತ ಹಸಿರಂಗಿಯಂತೆ, ಕಾವೇರಿ ತಾಯಿ ನೀರ ಕಲವರವದಂತೆ, ನೆನಪಿನಂಗಳದಲ್ಲಿ ಪುಟಿಯುವ ಕಾರಂಜಿಯಂತೆ, ನನ್ನೊಡಲ ಮೆಲುಧ್ವನಿಯ ಚೆಲುಮೆಯಂತೆ ನಿನ್ನ ನಗು ಗೆಳತಿ.
ಮಲ್ಲಿಗೆಯ ಮೊಗ್ಗು ಒನಿದಳದ ಎಲೆಯಂತೆ, ಮಲ್ಲಿಗೆಯ ಮೊಗ್ಗು ಒನಿದಳದ ಎಲೆಯಂತೆ, ಹಬ್ಬದಲ್ಲಿ ಉಬ್ಬುಬ್ಬಿ ಶೋಭಿಸುವ ಮನೆಯ ಮುಂಬಾಗಿಲ ತೋರಣದಂತೆ, ಕರುನಾಡ ಕನ್ನಡಿಗರ ವೈಶಾಲ್ಯದಂತೆ, ಈ ಎಲ್ಲ ಅಂತೆಗೂ ತಂತು ನಿನ್ನ ನಗು, ತಾಯಾಣೆ ನನಗೆ ಸ್ಫೂರ್ತಿ ನಿನ್ನ ನಗು ಗೆಳತಿ. ಥ್ಯಾಂಕ್ ಯು ವೆರಿ ಮಚ್ ಅಮ್ಮ. ಬಹಳ ಬಹಳ ಧನ್ಯವಾದಗಳು ಸರ್, ಸೊಗಸಾಗಿತ್ತು. ಎಲ್ಲರನ್ನೂ ಇಮಿಟೇಟ್ ಮಾಡ್ತೀರಾ, ಒಬ್ಬರನ್ನ ಮಾತ್ರ ಇಮಿಟೇಟ್ ಮಾಡಿಲ್ಲ, ಯಾಕೆ? ಯಾರು ಗೊತ್ತಾ ಯಾರನ್ನ ಇಮಿಟೇಟ್ ಮಾಡಿಲ್ಲ ಅಂತ? ಸೂಪರ್. ಅದು ಲಾಸ್ಟಲ್ಲಿ ಕೊಡ್ತೀನಿ, ಇವಾಗ ಕೊಡಲ್ಲ. ಆಟೋ ರಮಾನಂದ್ ಸರ್. ನನ್ನ ಮೊಬೈಲ್ ಕಳೆದೋಗಿದೆ, ಯಾರಾದರೂ ನಮಸ್ತೆ. ಇಲ್ಲಿ ಬಂದಿರೋ ಪ್ರತಿಯೊಬ್ಬ